ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಒನ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ. ನಾನು ಮೀರಾ ಪ್ರಸಾದ್. ಸೊ ಒಂದ್ ಕಡೆ ಇವತ್ತು ನಾವು ತುಂಬಾನೇ ವಿಶೇಷವಾಗಿರುವಂಥ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ. ಅದು ಕೂಡ ತುಂಬಾನೇ ನಮ್ಮ ಕರ್ನಾಟಕದ ಸ್ಪೆಷಲ್ ಸ್ಪೈಸಿಯಸ್ ಮ್ಯಾನ್ ಜೊತೆ. ಅದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆ ಇದ್ದಾರೆ ಸೂಪರ್ ಸ್ಟಾರ್ ಉಪೇಂದ್ರ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಾನು ಮುಂಚೆನೇ ಹೇಳ್ತಾ ಇದ್ದೆ ತುಂಬಾನೇ ಸ್ಪೆಷಲ್ ಅಂತ, ಯಾಕಂದ್ರೆ ಒಂದ್ ಕಡೆ ನಾವೆಲ್ಲ ಬಿಗ್ ಫ್ಯಾನ್ ನಿಮ್ಗೆ. ನಿಮ್ಮ ಸ್ಟೈಲ್ ಆಗಿರ್ಬೋದು, ಮ್ಯಾನರಿಸಮ್. ಸೊ ನೋಡಕ್ ಮಾತ್ರ ತುಂಬಾ ಸಿಂಪಲ್ ಆಗಿರ್ತೀರಾ, ನಮ್ಗಿಂತ ತುಂಬಾ ಸಿಂಪಲ್ ಆಗಿರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಸ್ಕ್ರೀನ್ ಮೇಲೆ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಸೊ ಅಷ್ಟು ಬೇಗ ಈ ರೀತಿ ಚೇಂಜ್ ಆಗ್ತಿರಲ್ಲ, ಸೊ ಹೇಗ್ ಸಾಧ್ಯ ಅಂತ ಫಸ್ಟ್ ಕ್ವಶನ್ ನಂದು. ಇಲ್ಲ, ಅದು ಸ್ಕ್ರಿಪ್ಟ್ ಬಯಸಿದಾಗ ಆ ಥರ ಮಾಡ್ಬೇಕಾಗತ್ತೆ, ಎಲ್ಲ ಸ್ಕ್ರಿಪ್ಟ್ ಅಷ್ಟೇ. ಸೊ ನಿಜವಾಗ್ಲೂ ಒಬ್ಬ ಅದ್ಭುತ ಕಲಾವಿದ ಅಲ್ಲಿ ಫುಲ್ ಬೆಂಕಿ ತರ ಕಾಣಿಸ್ತಾ ಇರ್ತಾರೆ ನಿಜವಾಗ್ಲೂ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಿಮ್ಮ ಸಿನಿಮಾಗಳ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪೊಲಿಟಿಕಲ್ ಬಗ್ಗೆ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ, ಅದನ್ನ ಮಾತ್ರ ಮಿಸ್ ಮಾಡಂಗೆ ಇಲ್ಲ. ಸೊ ಇವಾಗ UI ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದ್ರೆ ಉಪೇಂದ್ರ ಅವರ ಒಂದು ನಿರ್ದೇಶನ ಅಂತಂದ್ರೆ ಅದಕ್ಕೆ ಅದರದೇ ಆಗಿರುವಂಥ ಒಂದು ಛಾಪನ್ನ ಮೂಡಿದೆ ನಮ್ಮ ಕರ್ನಾಟಕ ಭಾಗದಲ್ಲಿ. ಸೊ ಇವಾಗ ಒಂದು ಮಾತು ಹೇಳ್ತಾ ಇದ್ರೆ AI ಹೇಗೆ ಡಿಫ್ರೆಂಟ್ ಆಗಿ ನಮ್ಮನ್ನೆಲ್ಲ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗಿದೆ. ಸೊ ಖಂಡಿತವಾಗ್ಲೂ UI ಅದೇ ರೀತಿಯಾಗಿ ನಮ್ಮನ್ನ ಬೇರೆ ಜಗತ್ತನ್ನೇ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ಗಳು ಯಾವ ರೀತಿಯಾಗಿ ನಮ್ಗೆ ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಅಯ್ಯೋ, ಅದು ಟೂ ಅರ್ಲಿ. ಇನ್ನು ಸಿನಿಮಾ ಏನೋ ರೆಡಿ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ಏನೋ ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗ್ ಮುಗ್ದಿದೆ, ಎಫೆಕ್ಟ್ಸ್ ಆಲ್ಮೋಸ್ಟ್ ಮುಗ್ದಿದೆ, ಆಲ್ಮೋಸ್ಟ್ ಶೂಟಿಂಗ್ ಪಾರ್ಟ್ ಅಂತೂ ಯಾವಾಗಲೂ ಮುಗಿದೋಯ್ತು. ಸ್ವಲ್ಪ ಇವಾಗ ನಮಗೆ ಫೈನಲ್ ಮಿಕ್ಸಿಂಗ್ ಒಂದು ರೀ ರೆಕಾರ್ಡಿಂಗ್, ಅದನ್ನ ನಾವು ಇವಾಗ ನಾನು ಅಜನೀಶ್ ಅವ್ರು ನಾಳೆ ಯುರೋಪ್ಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ಏನೋ ಕೆಲವು ಲೈವ್ ಸೌಂಡ್ ರೆಕಾರ್ಡ್ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಇಂಟರ್ನ್ಯಾಷನಲ್ ಒಂದು ಥೀಮ್ ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಬಂದ್ಮೇಲೆ ಗ್ರಾಫಿಕ್ಸ್ ಎಲ್ಲ ರೆಡಿ ಇರುತ್ತೆ. ಅದಾದ್ಮೇಲೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ಬರ್ಬೋದು ಫೈನಲ್ ಮಿಕ್ಸಿಂಗ್ ಆಗಿ. ಓಕೆ ಓಕೆ. ಸೊ ಒಂದು ಖುಷಿ ವಿಚಾರ ಅಂತಂದ್ರೆ ಫಿಲಮ್. ಸೊ ಅದ್ಭುತ. ಇವಾಗ್ಲೂ ಕೂಡ ಜ್ಞಾಪಕ ಮಾಡ್ಕೊಂಡ್ರೆ ನೀವು ಬೇರೆ ಭಾಷೆ ಕಲಾವಿದರ ನಮ್ಮ ಕಡೆ ಕರ್ಕೊಂಡು ಬಂದಿರೋದಾಗಿರ್ಬೋದು, ಅಥವಾ ನೀವು ಕತೆ ಹೇಳೋವಂಥ ವೇ ಆಗಿರ್ಬೋದು, ಇವತ್ತಿಗೂ ನಮಗೆ ಇದು ಈ ರೀತಿಯಾಗೂ ಮಾಡ್ಬೋದಾ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಸೊ ಆ ರೀತಿಯಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ರಿ. ಸೊ ಅಗೇನ್ ಅದು ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ ನಿಮ್ಮ ಮೂವಿ ಮತ್ತೆ ರಿಲೀಸ್ ಆಗ್ತಾ ಇದೆ? ನಿಜವಾಗ್ಲೂ ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ. ಸೊ ನನಗೂ ಒಂದು ಇದಿದೆ, ಯಾಕಂದ್ರೆ ಈಗಿನ ಜನರೇಷನ್ ಅವ್ರು ಆ ಪಿಕ್ಚರ್ನ ಹೆಂಗ್ ತಗೊಂತಾರೆ, ಹೆಂಗ್ ನೋಡ್ತಾರೆ, ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ, ನಾನು ಉತ್ಸುಕನಾಗಿದ್ದೀನಿ. ಇಲ್ಲ, ಆಕ್ಚುಲಿ ಈಗಿನ ಜನರೇಷನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಕರಿಮಣಿ ಮಾಲೀಕ ಸಾಂಗ್ ವೈರಲ್ ಆದಾಗ ಟ್ರೋಲರ್ಸ್ ಎಲ್ಲ ಹಾಕ್ತಾ ಇದ್ರು, ಈ ಸಾಂಗ್ ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು ಅಂತ. ಇಲ್ಲ, ಆತರ ಅಲ್ಲ, ಅರ್ಥ ಆಗದೇನಿಲ್ಲ. ಅದು ಏನಂದ್ರೆ ಆ ಟೈಮಲ್ಲಿ ನನಗೆ ಬರೀಬೇಕಾರೆ ಅನ್ಸೈತೆ ಆಕ್ಚುಲಿ. ಇನ್ನು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು, ಕೇಳಿದೆ ಇದು ಅರ್ಥ ಆಗತ್ತಾ, ಕರಿಮಣಿ ಮಾಲೀಕ ಅಂದ್ರೆ ಹೇಗಿರುತ್ತೆ. ಗುರುಗ್ ತುಂಬಾ ಇಷ್ಟ ಆಯ್ತು, ಅದೊಂಥರ ಬಹಳ ಚೆನ್ನಾಗಿದೆ. ಎಲ್ರು ಗಂಡ ಹಸ್ಬೆಂಡ್ ಇದೆಲ್ಲ ಅಂದ್ರೆ ಕರಿಮಣಿ ಮಾಲೀಕ ಅನ್ನೋ ನಮಗೂ ಆ ಮೀಟರ್ ಕೂರ್ತಾ ಇತ್ತು, ತುಂಬಾ ಚೆನ್ನಾಗಿದೆ, ಅದು ಹಂಗೆ ಇರ್ಲಿ ಅಂತ. ಅವಾಗ ಕರಿಮಣಿ ಮಾಲೀಕ ಅನ್ನೋದು ಅಷ್ಟಿದಾಗ್ಲಿಲ್ಲ. ಸಾಂಗ್ ಏನಿಲ್ಲ ತುಂಬಾ ಹಿಟ್ ಆಗಿತ್ತು. ಅದಕ್ಕಿನ್ನ ದೊಡ್ಡ ಹಿಟ್ ಯಾವ್ದು ಓಳು ಇದೆಲ್ಲ ಆಗಿತ್ತು. ಸೊ ಕರಿಮಣಿ ಮಾಲೀಕ ಈಗಾದಾಗ ತುಂಬಾ ನನಗೆ ಇದನ್ನಿಸ್ತು ಆಕ್ಚುಲಿ. ಯಾಕಂದ್ರೆ ಒಳ್ಳೆ ಮೆಲೋಡಿಯಸ್ ಸಾಂಗ್ ಅದು ಕರೆಕ್ಟ್ ಸಿಚುವೇಶನ್ ಅಲ್ಲಿ ಅದು ಈಗ ಟ್ರೆಂಡ್ ಆಗೋಯ್ತು.